ಹೀಗೆ ಸರ್ಕಾರಿ ಶಾಲೆಯ ಆವರಣದಲ್ಲಿ ಮೃತ ಸ್ಥಿತಿಯಲ್ಲಿ ಪತ್ತೆಯಾಗಿರುವ ವೃದ್ಧೆಯ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಆವರಣದಲ್ಲಿ. ಮೃತ ವೃದ್ಧೆಯನ್ನು ಲಕ್ಷ್ಮಮ್ಮ ಎಂದು ಗುರುತಿಸಲಾಗಿದ್ದು 4 ವರ್ಷಗಳ ಹಿಂದೆ ಮನೆ ಬಿಟ್ಟು ಬಂದಿದ್ದ ಅವರು ಚಿಕ್ಕಬಳ್ಳಾಪುರದಲ್ಲೇ ನೆಲೆಸಿದ್ದರು ಎನ್ನಲಾಗಿದೆ. ರಸ್ತೆ ಬದಿಗಳಲ್ಲಿ ಬಿದ್ದಿರುವ ಹಳೆಯ ಪೇಪರ್ ಹಾಗೂ ಕಸದ ವಸ್ತುಗಳನ್ನು ಸಂಗ್ರಹಿಸಿ ಮಾರಾಟ ಮಾಡುವ ಮೂಲಕ ಜೀವನ ಸಾಗಿಸುತ್ತಿದ್ದರು. ಇದೇ ಕೆಲಸ ಮಾಡುತ್ತಿದ್ದ ರಘು ಎಂಬ ವ್ಯಕ್ತಿಯೊಂದಿಗೆ ಪರಿಚಯವಾಗಿದ್ದು ಇಬ್ಬರು ಸೇರಿ ಪೇಪರ್ ಸಂಗ್ರಹಿಸಿ ಬಂದ ಹಣದಿಂದ ಜೀವನವನ್ನು ನಡೆಸ್ತಾ ಇದ್ರು. ಪ್ರತಿದಿನದಂತೆ ರಾತ್ರಿ ವೇಳೆ ಸರ್ಕಾರಿ ಜೂನಿಯರ್ ಕಾಲೇಜಿನ ಆವರಣದಲ್ಲಿ ಮಲಗುತ್ತಿದ್ದ ಲಕ್ಷ್ಮಮ್ಮಗೆ ಬೆಳಗ್ಗೆ ರಘು ಟೀ ಹಾಗೂ ಬಿಸ್ಕೆಟ್ ನೀಡಿದ್ದಾರೆ. ಬಳಿಕ ಊಟ ತರಲು ತೆರಳಿದ್ದು ವಾಪಸ್ ಬಂದು ನೋಡಿದಾಗ ಲಕ್ಷ್ಮಮ್ಮ ಯಾವುದೇ ಚಲನವಲನ ಇಲ್ಲದೆ ಬಿದ್ದಿರುವುದು ಕಂಡು ಬಂದಿದೆ. ಕೂಡಲೇ ಸ್ಥಳೀಯರಿಗೆ ಮಾಹಿತಿ ನೀಡಲಾಗಿದ್ದು ಸ್ಥಳಕ್ಕೆ ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಸಾವಿಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ವೃದ್ಧೆ ಅನಾರೋಗ್ಯದಿಂದ ಮೃತಪಟ್ಟಿದ್ದಾರೆಯೇ ಅಥವಾ ಬೇರೆ ಯಾವುದೇ ಕಾರಣವಿದೆಯಾ ಎಂಬುದರ ಬಗ್ಗೆ ಮರಣೋತ್ತರ ಪರೀಕ್ಷೆ ಬರಬೇಕಿದೆ. 4 ವರ್ಷ ಆಯ್ತು ನನ್ನ ಜೊತೆಗೆ ಬಂದು ಬಾಗೇಪಲ್ಲಿ ಆಚೆ ಮಾರ್ಗನ್ಕುಂಟೆ. ಯಾರ ಜೊತೆಗೂ ಬಂದಿದ್ದು ನನಗೆ ಗೊತ್ತಿಲ್ಲ, ನಾನು ಇಲ್ಲಿ ಇಟ್ಕೊಂಡಿದ್ದೆ. ಲಕ್ಷ್ಮಮ್ಮ ರಾತ್ರಿ 5 ದಿನ ಹಿಂದೆ ಹಿಂಗೆ ಮಲಗಿದ್ಲು. ಬೆಳಗ್ಗೆ ನಾನು ಬಿಸ್ಕೆಟು ಟೀ ಎಲ್ಲ ಕೊಟ್ಟಿದ್ದೀನಿ. ಉಪ್ಪಿಟ್ಟು ತಗೊಂಬರೋ ಒಳಗಡೆ ಇಲ್ಲ. ಮಾರ್ಗನ್ಕುಂಟೆ ಬಾಗೇಪಲ್ಲಿ ಅವ್ರು ಬಂದುಬಿಟ್ಟಿರೋದು. ಮನೆ ಗಲಾಟೆ ಮಾಡ್ಕೊಂಡು ಗಂಡನ ಮೇಲೆ ಮಕ್ಕಳ ಮೇಲೆ ಗಲಾಟೆ ಮಾಡ್ಕೊಂಡು ಬಂದುಬಿಟ್ಟಿರೋದು. ನಾನು ನೋವು ಹೇಳ್ತಾಯಿದ್ದೆ, ಕೈ ನೋವು, ಕಾಲು ನೋವು, ಹೊಟ್ಟೆಗೆತ್ತಿ ನೋವು ಅಂತ ನಾನು ಹೇಳ್ತಾಯಿದ್ದೆ. ಬೆಳಗ್ಗೆ 6:30ಗೆ ನೋಡಿದ್ದೀನಿ. ಬಿಸ್ಕೆಟು ಟೀ ಕುಡಿಸಿದ್ದೀನಿ. 8 ಗಂಟೆಗಿಲ್ಲ, ಇಲ್ಲೇ ಮಲ್ಕೊತಾ ಇದ್ದಿದ್ದು, ಇಲ್ಲೇ ಜೂನಿಯರ್ ಕಾಲೇಜ್. ಇನ್ನು ಜೂನಿಯರ್ ಕಾಲೇಜು ಮತ್ತು ಸರ್ಕಾರಿ ಶಾಲೆಯ ಆವರಣದಲ್ಲೇ ವೃದ್ಧೆಯ ಶವ ಪತ್ತೆಯಾಗಿರುವುದು ಶಾಲೆಗಳ ಭದ್ರತಾ ವ್ಯವಸ್ಥೆಯ ಬಗ್ಗೆ ಪ್ರಶ್ನೆ ಹುಟ್ಟುಹಾಕಿದೆ. ಶಾಲಾ ಕಾಲೇಜು ಆವರಣಗಳಿಗೆ ಯಾರೇ ಬರಬೇಕಾದರೂ ಪ್ರವೇಶಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ರಾತ್ರಿ ವೇಳೆ ಅನೈತಿಕ ಚಟುವಟಿಕೆಗಳಿಗೂ ತಾಣವಾಗುತ್ತಿದೆ ಎಂಬ ಆರೋಪಗಳು ಕೇಳಿಬರುತ್ತವೆ. ಶಾಲೆಯ ಗೇಟ್ಗಳು ಸಮರ್ಪಕವಾಗಿ ಮುಚ್ಚದೇ ಇರುವುದು, ಭದ್ರತಾ ಸಿಬ್ಬಂದಿ ಕೊರತೆ ಹಾಗೂ ಯಾವುದೇ ಮುನ್ನೆಚ್ಚರಿಕಾ ಕ್ರಮಗಳು ಇಲ್ಲದೇ ಇರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಶಿಕ್ಷಣ ಇಲಾಖೆ ಹಾಗೂ ಜನಪ್ರತಿನಿಧಿಗಳು ಈ ಬಗ್ಗೆ ತಕ್ಷಣ ಗಮನ ಹರಿಸಿ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಸರ್, ನನ್ನ ಹೆಸರು ಅರುಣ ಅಂತ. ಪ್ರಭಾರಿ ಮುಖ್ಯ ಶಿಕ್ಷಕಾಗಿ ಜೂನಿಯರ್ ಕಾಲೇಜಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಈಗಾಗಲೇ ಒಂದು 6ರಿಂದ 8 ತಿಂಗಳಿಂದ ಆಕೆ ಸರ್ಕಾರಿ ಆವರಣದಲ್ಲಿ ಒಂದು ಪೇಪರ್ ಹಾಯಿಸುವಂಥ ಕೆಲಸ ಮಾಡ್ತಾಯಿದ್ರು. ಅವ್ರವ್ರ ಜೊತೆಲಿ ಯಾವುದೋ ಒಂದು ಗಂಡಸು ಪೇಪರ್ ಹಾಯಿಸ್ತಾಯಿದ್ರು. ಕ್ಲೀನ್ ಮಾಡ್ಕೊಂಡು ಬರೋದು ಮತ್ತು ತಂದು ನಂದಿ ರಂಗಮಂದಿರದ ಮೇಲೆ ಕೂತ್ಕೊಂಡು ಊಟ ಮಾಡೋದನ್ನು ನಾವು ಗಮನಿಸ್ತಾ ಇದ್ವಿ. ಅದಾದಮೇಲೆ ಒಂದು ಸಾಕಷ್ಟು ಎಚ್ಚರಿಕೆ ಕೊಟ್ಟಿದ್ವಿ, ಇಲ್ಲೆಲ್ಲ ಬರಬಾರ್ದು, ಮಕ್ಕಳೆಲ್ಲ ಇರ್ತಾರೆ ಅಂತೇಳ್ಬಿಟ್ಟು. ಊಟ ಮಾಡಿ ಹೊಟ್ಟೋಗ್ತೀವಿ ಮೇಡಮ್, ನಾವು ಇಲ್ಲಿ ಇರೋದಿಲ್ಲ ಅಂತ ಹೇಳ್ತಾಯಿದ್ರು. ಅದಾದ ನಂತರ ಅಷ್ಟೊಂದು ಇದಿಲ್ಲ. ಈಗ ಒಂದು 2-3 ತಿಂಗಳ ದಿನದಿಂದ ಒಂದು ಸ್ವಲ್ಪ ಅಸ್ವಸ್ಥವಾಗಿ ಕೂತ್ಕೊಂಡು ತಿಂಡಿ ತೀರ್ಥ ಅಷ್ಟು ಇದು ಮಾಡಿಲ್ಲ ಅಂತ. ಇವತ್ತು ಬೆಳಿಗ್ಗೆ 9 ಗಂಟೆಗೆ ಬಿಸ್ಕೆಟನ್ನು ತಿನ್ನಿಸಿದ್ವಿ ಅಂತ ಹೇಳಿದ್ರು. ಬಟ್ ಆಕೆ ಜೊತೆ ಇರತಕ್ಕಂಥ ಒಬ್ಬ ಗಂಡಸು ಹೇಳಿರೋಂಥದ್ದು. ಈಗ ಆಕೆ ಮೃತಪಟ್ಟಿರೋದು ದೃಢ ಆದ ನಂತರ ತಕ್ಷಣ ನಾವು ಟೌನ್ ಪೊಲೀಸ್ ಸ್ಟೇಷನ್ಗೆ ಅವ್ರನ್ನ ಗಮನಕ್ಕೆ ತಂದಿದ್ವಿ. ಈ ಥರ ಆಗಿದೆ ಅಂತ. ತಕ್ಷಣ ನಾವು ಯಾರಾದ್ರೂ ಕಳಿಸ್ಕೊಡ್ತೀವಿ ಮೇಡಮ್, ಒಂದು ಗಾಡಿ ಕಳಿಸ್ಕೊಡ್ತೀವಿ ಅಂತ ಮಾಹಿತಿ ನೀಡಿದ್ದಾರೆ ಸರ್. ಸರ್, ನಮ್ಮ ಭದ್ರತಾ ಸಿಬ್ಬಂದಿ ಇದ್ದಾರೆ, ವೆಂಕಟರಮಣಪ್ಪ ಅಂತ ಹೇಳ್ಬಿಟ್ಟು. ಅವರು ಮತ್ತು ಅವ್ರ ಮಿಸಸ್ ಗಾಯತ್ರಿ ಅಂತ ಅವರೇ ಗಮನಿಸ್ಬಿಟ್ಟು ನಮ್ಮ ಗಮನಕ್ಕೆ ತಂದರು. ಮೇಡಮ್ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಒಂದು 8 ಕಾಲ ಒಳಗಡೆ ನಮ್ಮ ಗಮನಕ್ಕೆ ತಂದರು. ತಕ್ಷಣವೇ ನಾವು ಪೊಲೀಸ್ ಅವ್ರ ಗಮನಕ್ಕೆ ತಂದಿದ್ದೀವಿ ಸರ್. ಸರ್, ನಾವು ನಮ್ಮ ಶಾಲೆ ಗ್ರೌಂಡ್ಗೆ ನಾವು ಗೇಟ್ ಬೀಗ ಹಾಕ್ಬಿಟ್ಟಿರ್ತೀವಿ ಸರ್. ನಮ್ಮ ಯಾವುದೇ ಕೊಠಡಿಗಳಿಗೆ ಎಂಟ್ರ್ ಆಗದಂಗೆ ನಾವು ಗೇಟ್ ಕ್ಲೋಸ್ ಮಾಡಿರ್ತೀವಿ. ಮುಖ್ಯ ದ್ವಾರ ಎಂಟ್ರೆನ್ಸ್ ಗೇಟ್ ಏನಿದೆ, ಅವರು ಸ್ಪೋರ್ಟ್ಸ್ ಆಟ ಆಡೋಕ್ಕೆ ಅಂತ ಬಂದಿರ್ತಾರೆ, ಅದೊಂದು ಗೇಟ್ ಓಪನ್ ಆಗುತ್ತೆ. ಹಾಗಾಗಿ ಅವ್ರು ಬಂದು ಅಲ್ಲಿ ಆಟ ಆಡ್ಕೊಳ್ಳೋ ಅಂಥ ಮಕ್ಕಳ ಜೊತೆಗೆ ಇವ್ರು ಬಂದು ಅಲ್ಲಿ ಮಲಗೋಗಿದ್ದಾರೆ. ಬಿಟ್ಟರೆ ನಮ್ಮ ಮೇನ್ ಗೇಟನ್ನು ನಾವು ಭದ್ರ ಮಾಡಿರ್ತೀವಿ ಸರ್. ಒಳಗಡೆ ಯಾವುದೂ ಎಂಟ್ರ್ ಬಿಡಲ್ಲ. ನಮ್ಮ ಮುಖ್ಯ ದ್ವಾರ ಏನಿದೆ ಅದರ ಆಚೆಗಡೆ ಆಗಿರ್ತಕ್ಕಂಥ ಘಟನೆ ಸರ್. ಒಟ್ಟಾರೆ ಬದುಕಿನ ಕೊನೆಯ ದಿನಗಳನ್ನು ಬೀದಿಯಲ್ಲೇ ಕಳೆದಿದ್ದ ವೃದ್ಧೆ ಲಕ್ಷ್ಮಮ್ಮ ಸರ್ಕಾರಿ ಶಾಲೆಯ ಆವರಣದಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವುದು ನೋವಿನ ಸಂಗತಿಯಾಗಿದೆ. ಸಾವಿಗೆ ನಿಖರ ಕಾರಣ ಏನು ಎಂಬುದು ತನಿಖೆಯಿಂದಲೇ ತಿಳಿದು ಬರಬೇಕಿದ್ದು ಶಾಲೆಗಳ ಭದ್ರತಾ ವ್ಯವಸ್ಥೆ ಬಲಪಡಿಸುವ ಅಗತ್ಯ ಮತ್ತೊಮ್ಮೆ ಸ್ಪಷ್ಟವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ.